ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಕಿಚನಲ್ಲಿ ಬಳಕೆ ಆಗುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಮಸಾಲೆ ಬಾಕ್ಸಲ್ಲಿ ನಾವು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಕಸೂರಿ ಮೇಥಿ, ಸೋಂಪೆಲ್ಲ ಇಟ್ಟಿರ್ತೀವಲ್ಲ, ಕೆಲವು ಸಲ ಏನಾಗುತ್ತೆ ಅಂದರೆ ಬಾಕ್ಸ್ನ ತೆಗಿಬೇಕಾದ್ರೆ ಅದೆಲ್ಲ ಕೆಳಗಡೆ ಚೆಲ್ಲೋಗ್ಬಿಟ್ಟಿರುತ್ತೆ, ಬಾಕ್ಸ್ ಒಳಗಡೆ ಎಲ್ಲ ಗಲೀಜಾಗ್ತಾ ಇರುತ್ತೆ. ಆ ರೀತಿ ಆಗದೆ ಇರೋ ಹಾಗೆ ನಾವು ಈ ರೀತಿ ಮಾಡೋದ್ರಿಂದ ಬಾಕ್ಸು ನೀಟಾಗಿರುತ್ತೆ ಮತ್ತು ನಾವು ಕ್ಲೀನ್ ಮಾಡೋದಕ್ಕೂ ಈಸಿ ಆಗುತ್ತೆ. ಮೊದಲಿಗೆ ಈ ರೀತಿ ಒಂದು ನ್ಯೂಸ್ ಪೇಪರ್ ಆಗಲಿ ಅಥವಾ ಹಳೆ ಕ್ಯಾಲೆಂಡರ್ ಪೇಪರ್ ಆಗಲಿ ತೊಗೊಂಡು ಬಾಕ್ಸ್ ಅಳತೆಗೆ ಈ ರೀತಿ ರೌಂಡಕ್ಕೆ ಕಟ್ ಮಾಡ್ಕೋಬೇಕು. ಸುತ್ತೂ ಕಟ್ ಮಾಡ್ಕೊಂಡಾದಮೇಲೆ ರೌಂಡಕ್ಕೆ ಈ ಶೀಟನ್ನು ತೊಗೊಂಡು ನಾವು ಆ ಬಾಕ್ಸ್ ಒಳಗಡೆಗೆ ಸ್ಪೈಸಸ್ ಬಾಕ್ಸ್ ಇರ್ತೀವಲ್ಲ, ಆ ಬಾಕ್ಸ್ ಒಳಗಡೆಗೆ ಈ ರೀತಿ ಹಾಕ್ಬಿಟ್ಟು ಈಗ ನಾವು ಸ್ಪೈಸ್ ಬಾಕ್ಸನ್ನು ಪೇಪರ್ ಮೇಲೆ ಇಡೋದ್ರಿಂದ ಚಕ್ಕೆ, ಲವಂಗ, ಸೋಂಪು ಏನಾದರೂ ಚೆಲ್ಲೋದ್ರೆ ಅದು ಈಸಿಯಾಗಿ ನಮಗೆ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಚೆಲ್ಲೋದ್ರೂ ನಾವು ಆರಾಮಾಗಿ ಆ ಪೇಪರ್ನ ಎತ್ತಿ ಕ್ಲೀನ್ ಮಾಡ್ಕೋಬೋದು. ಈ ರೀತಿ ನಾವು ಮಸಾಲ ಸ್ಪೈಸ್ ಬಾಕ್ಸ್ನ ನೀಟಾಗಿ ಎತ್ತಿಟ್ಕೋಬೋದು. ನೋಡಿ, ಈಗ ಚೆಲ್ಲೋದ್ರೂ ಸಹ ಆ ಪೇಪರ್ ಮೇಲೇ ಇರುತ್ತೆ. ಈ ರೀತಿ ನೀಟಾಗಿ ನಾವು ಮೇಂಟೈನ್ ಮಾಡ್ಬೋದು ಮಸಾಲ ಸ್ಪೈಸ್ ಬಾಕ್ಸ್ನ. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು, ನಾವು ಕಿಚನಲ್ಲಿ ಬಾಕ್ಸ್ ಎಲ್ಲ ಇಡೋದಕ್ಕೆ ಅಂತ ಈ ರೀತಿ ರ್ಯಾಕ್ನ ತೊಗೊಂಡಿರ್ತೀವಿ. ಈ ರ್ಯಾಕು ತುಂಬ ದಿನ ವಾಶ್ ಮಾಡಲಿಲ್ಲ ಅಂದರೆ ಮೇಲೆ ಎಲ್ಲ ಜಿಡ್ಡು ಕಟ್ಟಿದಾಗ ಹಾಕ್ಬಿಟ್ಟು ಈ ರೀತಿ ಧೂಳೆಲ್ಲ ಕೂತು ಜಿಡ್ಡು ಕಟ್ಬಿಟ್ಟಿರುತ್ತೆ. ಅದು ಈಸಿಯಾಗಿ ತುಂಬ ಕಷ್ಟ ಆಗುತ್ತೆ ನಮ್ಗೆ ಹೋಗ್ಲಾಡ್ಸೋದಕ್ಕೆ. ಅದಕ್ಕೆ ನಾನಿಲ್ಲಿ ಸ್ಪಾಂಜ್ ತೊಗೊಂಡು ಈ ರೀತಿ ಸ್ಟೀಲ್ ಸ್ಪಾಂಜ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಪೇಸ್ಟು ಮತ್ತು ನಾವು ಯಾವ ಸೋಪ್ ಯೂಸ್ ಮಾಡ್ತೀವೋ ಪಾತ್ರೆ ತೊಳೆಯೋದಕ್ಕೆ, ಆ ಸೋಪ್ ಆಗಲಿ ಅಥವಾ ಲಿಕ್ವಿಡ್ ಆಗಲಿ ಒಂಚೂರು ಹಾಕ್ಕೊಂಡು ಈ ರೀತಿ ನಾವು ಪೇಸ್ಟು ಮತ್ತು ಲಿಕ್ವಿಡ್ನ ಯೂಸ್ ಮಾಡಿ ಕ್ಲೀನ್ ಮಾಡೋದ್ರಿಂದ ಆ ಜಿಡ್ಡೆಲ್ಲ ಈಸಿಯಾಗಿ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ಕಂಬಿಗಳ ಮೇಲೆ ಮತ್ತು ಆ ರ್ಯಾಕಲ್ಲಿ ಎಷ್ಟೇ ಕೊಳೆ ಇದ್ರೂ ಎಲ್ಲ ಡಸ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಸ್ವಲ್ಪ ನಾವು ಸ್ಟೀಲ್ನ ತೊಗೊಂಡ್ರೆ ಈಸಿಯಾಗಿ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಪೇಸ್ಟು ಸಹ ನಮಗೆ ಕ್ಲೀನಿಂಗ್ ಏಜೆಂಟಾಗಿ ವರ್ಕ್ ಆಗುತ್ತೆ. ಆ ಜಿಡ್ಡೆಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಪೇಸ್ಟಿನ ಸಹಾಯದಿಂದ. ಈ ರೀತಿ ನಾವು ಸ್ಟೀಲ್ ನಾರ್ ತೊಗೊಂಡು ಚೆನ್ನಾಗಿ ಪೇಸ್ಟು ಮತ್ತು ವಿಮ್ ಲಿಕ್ವಿಡ್ನ ಬಳಸ್ಕೊಂಡು ಉಜ್ಜಿತಾದ್ಮೇಲೆ ನೀಟಾಗಿ ವಾಶ್ ಮಾಡಿಕೊಂಡ್ರೆ ರ್ಯಾಕು ನೀಟಾಗಿ ಕ್ಲೀನ್ ಆಗುತ್ತೆ. ಎಷ್ಟೇ ಜಿಡ್ಡಿದ್ರೂ ಸಹ ಆ ಜಿಡ್ಡೆಲ್ಲ ಕಲೆಗಳು ಹೊರಟೋಗ್ಬಿಡುತ್ತೆ. ಡಸ್ಟ್ ಕೂತು ಅದೆಲ್ಲ ಜಿಡ್ಡು ಕಟ್ಬಿಟ್ಟಿರುತ್ತಲ್ಲ, ಕಿಚನಲ್ಲಿ ನಾವು ಅಡುಗೆ ಮಾಡಬೇಕಾದ್ರೆ ಸ್ಟವ್ ಪಕ್ಕದಲ್ಲೇ ರ್ಯಾಕ್ ಇಟ್ಕೊಂಡು ಬಾಕ್ಸ್ಗಳೆಲ್ಲ ಸ್ಟೋರ್ ಮಾಡಿ ಇಟ್ಕೊತೀವಿ. ಅದರಿಂದ ತುಂಬ ಜಿಡ್ಡಾಗ್ಬಿಟ್ಟಿರುತ್ತೆ. ಇದನ್ನು ಈ ಟಿಪ್ಸ್ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಅದರಲ್ಲಿರೋ ಜಿಡ್ಡಿನ ಅಂಶನೆಲ್ಲ ಹೋಗಲಾಡಿಸ್ಬೋದು, ಕಲೆಗಳೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸ್ಟೀಲ್ ರ್ಯಾಕ್ನ ನಾರಿನ ಸಹಾಯದಿಂದ ಉಜ್ಕೊಂಡಿದ್ದಾದ್ಮೇಲೆ ವಾಶ್ ಮಾಡಿಬಿಟ್ಟು ನಾವು ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಆಯಿತು, ರ್ಯಾಕು ನೀಟಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದು, ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆನ ನಾವು ಈ ರೀತಿ ಬಳಕೆ ಮಾಡೋದ್ರಿಂದ ನಮಗೆ ಸ್ಕಿನ್ ಅಲರ್ಜಿ ಕಮ್ಮಿ ಆಗ್ತಾ ಬರುತ್ತೆ. ಡಾಕ್ಟರ್ ಹೇಳಿದ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನನಗೆ ಸ್ಕಿನ್ ತುಂಬ ಡ್ರೈ ಆಗಿ ಅಲರ್ಜಿ ಆಗ್ತಾಯಿತ್ತು, ತುಂಬ ಕೆರೆತ ಸ್ಟಾರ್ಟ್ ಆಗಿತ್ತು. ನಾವು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಈ ಟಿಪ್ಸ್ ಹೇಳಿದ್ರು. ಕೆಲವೊಂದು ಫುಡ್ ತಿಂದಾಗ ಅದರಿಂದ ಅಲರ್ಜಿ ಆಗ್ಬೋದು, ಅಥವಾ ಗಾಳಿನೆಲ್ಲ ಆಗಲಿ ಪೊಲ್ಯೂಷನಿಂದನೂ ಸಹ ಅಲರ್ಜಿ ಆಗ್ಬೋದು. ತುಂಬ ಕಾರಣಗಳಿಂದ ನಮಗೆ ಸ್ಕಿನ್ ಅಲರ್ಜಿ ಆಗ್ಬೋದು. ಅದಕ್ಕೆ ಈ ಟಿಪ್ಸನ್ನು ಯೂಸ್ ಮಾಡಿದ್ರೆ ಅಲರ್ಜಿ ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳಿದ್ರು. ಕೊಬ್ಬರಿ ಎಣ್ಣೆನ ನಾವು ಸ್ನಾನಕ್ಕೆ 1 ಅವರ್ ಮುಂಚೆ ಬಾಡಿಗೆ ಫುಲ್ಲು ಅಪ್ಲೈ ಮಾಡಿಕೊಂಡು 1 ಅವರ್ ಬಿಟ್ಟು ನಾವು ಸ್ನಾನ ಮಾಡೋದ್ರಿಂದ ಅಲರ್ಜಿ ಕಮ್ಮಿ ಆಗ್ತಾ ಬರುತ್ತೆ. ಸ್ಕಿನ್ನು ಸಹ ನಮಗೆ ಡ್ರೈನೆಸ್ ಹೋಗಿ ಸಾಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದು, ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ತೊಗೊಂಡು ಕಾಟನ್ ತೊಗೊಂಡು ನಾವು ಆ ಕಾಟನ್ಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು, ಸ್ವಿಚ್ ಬೋರ್ಡು ತುಂಬ ಡಸ್ಟ್ ಆಗಿಬಿಟ್ಟಿರುತ್ತೆ, ಮೇಲೆ ಕಲೆಗಳೆಲ್ಲ ಆಗ್ಬಿಟ್ಟಿರುತ್ತಲ್ಲ, ನಾವು ಈ ರೀತಿ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡು ಕ್ಲೀನ್ ಮಾಡೋದ್ರಿಂದ ಎಷ್ಟೇ ಡಸ್ಟು ಕೊಳೆ ಮಾರ್ಕ್ ಇದ್ರೂ ಸಹ ಅದನ್ನೆಲ್ಲ ನೀಟಾಗಿ ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡ್ಕೋಬೋದು. ಸ್ವಿಚ್ ಬೋರ್ಡು 2 ನಿಮಿಷಗಳಲ್ಲಿ ಪಳ ಅಂತ ಹೊಡೆಯುತ್ತೆ, ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಅದ್ರ ಮೇಲೆ ಇರೋ ಡಸ್ಟು ಕೊಳೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ನೋಡಿ, ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಾಟನ್ಗೆ ಕೊಬ್ಬರಿ ಎಣ್ಣೆ ತೊಗೊಂಡು ಸ್ವಿಚ್ ಬೋರ್ಡ್ಗೆ ಅಪ್ಲೈ ಮಾಡಿಬಿಟ್ಟು ಆ ಕಾಟನಿಂದ ರಬ್ ಮಾಡ್ತಾ ಬಂದರೆ ಅದರಲ್ಲಿರೋ ಡಸ್ಟು ಕೊಳೆಗಳೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡುತ್ತೆ. ನಾವು ಆಗ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸ್ವಿಚ್ ಬೋರ್ಡು ನೀಟಾಗಿರುತ್ತೆ. ಸ್ವಿಚ್ ಬೋರ್ಡಲ್ಲಿರೋ ಕೊಳೆ ಎಲ್ಲ ನೋಡಿ ಈ ರೀತಿ ಕಾಟನ್ಗೆ ಅಂಟ್ಕೊಂಡಿರುತ್ತೆ. ಎಷ್ಟೇ ಡಸ್ಟ್ ಎಲ್ಲ ಕೂತು ಕಪ್ಪಗಾಗ್ಬಿಟ್ಟಿದ್ರು ಆ ಕೊಳೆ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ. ನಾವು ಈ ರೀತಿ ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟು ಕ್ಲೀನ್ ಮಾಡಿ ಸ್ವಿಚ್ ಬೋರ್ಡಲ್ಲಿ ಅಷ್ಟೊಂದು ಕೊಳೆ ಇರಲಿಲ್ಲ, ನೀಟಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ಇನ್ನೊಂದು ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಸ್ವಿಚ್ ಬೋರ್ಡ್ ನೋಡಿ ಎಷ್ಟು ಗಲೀಜಾಗ್ಬಿಟ್ಟಿದೆ. ನಾವು ಕಿಚನಲ್ಲೆಲ್ಲ ನಾವು ಅಡುಗೆ ಮಾಡಬೇಕಾದ್ರೆ ಹತ್ರ ನಮಗೆ ಸ್ಟವ್ ಹತ್ರ ಎಲ್ಲ ಸ್ವಿಚ್ ಬೋರ್ಡ್ ಇರುತ್ತಲ್ಲ, ಆ ಸ್ವಿಚ್ ಬೋರ್ಡ್ಗಳಲ್ಲಾದರೆ ತುಂಬ ಕೊಳೆ ಕೂತ್ಬಿಟ್ಟಿರುತ್ತೆ. ನಾವು ಅಡುಗೆ ಮಾಡಬೇಕಾದ್ರೆ ಆ ಜಿಡ್ಡು ಕೊಳೆ ಮತ್ತು ಡಸ್ಟ್ ಎಲ್ಲ ಕೂತು ಆ ರೀತಿ ಆಗಿಬಿಟ್ಟಿರುತ್ತೆ. ಸೊ ಇದನ್ನು ಸಹ ನಾವು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಅಪ್ಲೈ ಮಾಡಿಬಿಟ್ಟು ಕಾಟನ್ ತೊಗೊಂಡು ರಬ್ ಮಾಡ್ತಾ ಬಂದರೆ ಎಷ್ಟೇ ಡಸ್ಟ್ ಕೂತು ಅದೆಲ್ಲ ಜಿಡ್ಡಿದ್ರೂ ಸಹ ನೋಡಿ ಎಷ್ಟು ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ಒಂದು ಸ್ವಲ್ಪ ಕಾಟನ್ ತೊಗೊಂಡು ರಬ್ ಮಾಡ್ತಾ ಬಂದರೆ ಆ ಸ್ವಿಚ್ ಬೋರ್ಡಲ್ಲಿರೋ ಕೊಳೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅದೆಷ್ಟೇ ಜಿಡ್ಡಿದ್ರೂ ಸಹ ನಾವು ಈ ರೀತಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿ ಕಾಟನಿಂದ ಒಂದು ಸ್ವಲ್ಪ ರಬ್ ಮಾಡ್ತಾ ಬಂದರೆ
ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೋಬೋದು. ಈ ರೀತಿ ನಾವು ಸ್ವಿಚ್ ಬೋರ್ಡ್ಗಳನ್ನ ಕೊಬ್ಬರಿ ಎಣ್ಣೆ ಕಾಟನ್ ಸಹಾಯದಿಂದ ಕ್ಲೀನ್ ಮಾಡ್ಕೋಬೋದು. ಒಂದು ಸ್ವಲ್ಪ ನೀರು ಹಾಕಿ ಸ್ವಿಚ್ ಬೋರ್ಡ್ ಮೇಲೆ ಕ್ಲೀನ್ ಮಾಡೋಕೆ ಹೋದ್ರೂ ನಮಗೆ ಟೆನ್ಷನ್ ಇರುತ್ತೆ, ನೀರು ಬಿದ್ದರೆ ಏನಾದರೂ ಶಾಕ್ ಹೊಡೆಯುತ್ತೆ ಅಂತ. ಆ ರೀತಿ ನಾವು ಟೆನ್ಷನ್ ಮಾಡ್ಕೊಳ್ಳೋದಕ್ಕಿಂತ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಶಾಕ್ ಕೂಡ ಹೊಡೆಯಿಲ್ಲ. 2 ಸೆಕೆಂಡಲ್ಲಿ ಸ್ವಿಚ್ ಬೋರ್ಡ್ನ ನೀಟಾಗಿ ಪಳಪಳ ಅಂತ ಮಾಡ್ಬೋದು. ನೆಕ್ಸ್ಟ್ ಟಿಪ್ ಬಂದು ಗ್ಯಾಸ್ ಬರ್ನರು. ನಾವು ಈ ರೀತಿ ನಾವು ಸ್ಟವ್ ಹಚ್ಚಿದಾಗ ಬರ್ನರಲ್ಲಿ ಕೆಲವೊಂದು ಹೋಲ್ಸ್ ಎಲ್ಲ ಬ್ಲಾಕ್ ಆಗಿಬಿಟ್ಟು ನಾವು ಟೀ ಮಾಡಿದಾಗಲಿ ಅಥವಾ ಕೆಲವೊಂದು ಸಲ ಆಯಿಲ್ ಏನಾದರೂ ಫ್ರೈ ಮಾಡಬೇಕಾದ್ರೆ ಆಯಿಲ್ ಚೆಲ್ಲೋಗ್ಬಿಟ್ರು ಸಹ ಬರ್ನರಲ್ಲಿ ಬ್ಲಾಕ್ ಆಗಿಬಿಟ್ಟು ಹೋಲ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ನಮಗೆ ಸ್ಟವ್ ಜೊತೆ ಗ್ಯಾಸ್ ಬರ್ನರ್ ಕ್ಲೀನ್ ಮಾಡೋದಕ್ಕೆ ಅಂತ ಈ ರೀತಿ ಬರ್ನರ್ ಕ್ಲೀನರ್ ಒಂದು ಕೊಟ್ಟಿರ್ತಾರೆ. ಅದನ್ನು ನಾವು ಬಳಕೆ ಮಾಡೋದು ಎಲ್ಲ ಎತ್ತಿ ಸೈಡ್ಗೆ ಇಟ್ಬಿಟ್ಟಿರ್ತೀವಿ. ಅಥವಾ ನಾವು ಒಂದು ಸಣ್ಣದು ಟೂತ್ ಪಿಕ್ ಆದರೂ ತೊಗೋಬೋದು. ಟೂತ್ ಪಿಕ್ ತೊಗೊಂಡು ಅಥವಾ ಈ ರೀತಿ ಬರ್ನರ್ ಕ್ಲೀನರ್ ಇದ್ದರೆ ಬರ್ನರ್ ಕ್ಲೀನರ್ ತೊಗೊಂಡು ಬರ್ನರಲ್ಲಿ ಯಾವ್ಯಾವ ಹೋಲ್ಸ್ ಎಲ್ಲ ಬ್ಲಾಕ್ ಆಗಿರುತ್ತೆ ನೋಡಿ, ಎಲ್ಲೆಲ್ಲಿ ಬೆಂಕಿ ಬರ್ತಾರಲ್ವ ಅಲ್ಲಿ ಈ ರೀತಿ ಕ್ಲೀನರ್ ತೊಗೊಂಡು ನಾವು ನೀಟಾಗಿ ಅದನ್ನು ಎಲ್ಲೆಲ್ಲಿ ಹೋಲ್ಸ್ ಕ್ಲೋಸ್ ಆಗಿದೆಯೋ ಅಲ್ಲಿ ಈ ರೀತಿ ಮಾಡೋದ್ರಿಂದ ಓಪನ್ ಆಗಿಬಿಡುತ್ತೆ ನೀಟಾಗಿ. ಆ ಹೋಲ್ಸ್ ಎಲ್ಲ ಓಪನ್ ಆಗಿ ಬೆಂಕಿ ಚೆನ್ನಾಗಿ ಬರುತ್ತೆ. ಈ ರೀತಿ ಗ್ಯಾಸ್ ಬರ್ನರ್ನ ನಾವು ಈಸಿಯಾಗಿ ಬರ್ನರ್ ಕ್ಲೀನರ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ಈ ಟಿಪ್ಸು ಸಹ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೈಪ್ ಬಟನ್ ಅಂತ ಇರುತ್ತೆ, ಹೈಪ್ ಪಾಯಿಂಟ್ಸ್ ಕೊಡಿ. ನೆಕ್ಸ್ಟ್ ಬಂದು ನಾವು ಬ್ಲೌಸ್ ಸ್ಟಿಚ್ ಮಾಡೋರಾದರೆ ಈ ರೀತಿ ಬ್ಲೌಸ್ಗಳಲ್ಲಿ ರೆಡಿಮೇಡ್ ವರ್ಕ್ ಎಲ್ಲ ಕೊಟ್ಟಿರ್ತಾರಲ್ಲ, ವರ್ಕ್ ಆಲ್ರೆಡಿ ಸ್ಯಾರಿ ಬ್ಲೌಸಲ್ಲಿ ಬಂದಿರುತ್ತೆ. ಆ ರೀತಿ ಬ್ಲೌಸ್ಗಳಲ್ಲಿ ಈ ರೀತಿ ಕೊನೆಯಲ್ಲಿ ಕೊಟ್ಬಿಡ್ತಾರೆ. ಎಡ್ಜಲ್ಲಿ ನಮಗೆ ಈ ರೀತಿ ಸ್ಲೀವ್ಸ್ಗೆ ಅಂತ ವರ್ಕ್ ಕೊಟ್ಟಾಗ ನಮ್ಗೆ ಸ್ಟಿಚ್ ಮಾಡೋರಿಗಂತೂ ತುಂಬ ಕಷ್ಟ ಆಗುತ್ತೆ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ. ಪೀಸ್ ಅಟ್ಯಾಚ್ ಮಾಡಿದಾಗ ಕೆಲವೊಂದು ಬಟ್ಟೆನಲ್ಲಿ ಥ್ರೆಡ್ ಥರ ಬಂದುಬಿಟ್ಟು ಆ ಸ್ಲೀವ್ಸು ಸಹ ನಾವು ಸ್ಟಿಚ್ ಮಾಡಿದ್ಮೇಲೂ ಸಹ ಓಪನ್ ಆಗಿಬಿಡುತ್ತೆ, ಕಂಪ್ಲೇಂಟ್ ಬರುತ್ತೆ. ನಾವು ಸೀರೆ ತರಬೇಕಾದ್ರೆ ನಾವೇ ಏನಾದರೂ ಪರ್ಚೇಸಿಂಗ್ ಹೋದಾಗ ನೋಡಿಕೊಂಡು ನಾವು ಈ ರೀತಿ ವರ್ಕ್ ಬಂದಿದ್ರೆ ತುಂಬ ಕೊನೆಗೆ ಬಂದಿದ್ದರೆ ಸ್ಟಿಚ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಅಂತ ನೋಡಿಕೊಂಡು ನಾವು ತಂದರೆ ತುಂಬ ಒಳ್ಳೆಯದು. ಟೈಲರ್ಸ್ಗೆಲ್ಲ ತುಂಬ ಕಷ್ಟ ಆಗುತ್ತೆ ಈ ರೀತಿ ವರ್ಕ್ ಕೊಟ್ಟಾಗ ಸ್ಟಿಚ್ ಮಾಡೋದಕ್ಕೆ. ತುಂಬ ಕೊನೆಯಲ್ಲಿ ಕೊಟ್ಬಿಟ್ಟಿರ್ತಾರೆ ನೋಡಿ, ಈ ರೀತಿ ಕೊಟ್ಟಾಗ ನಾವು ಪೀಸ್ ಅಟ್ಯಾಚ್ ಮಾಡಲೇಬೇಕು. ಕೆಲವೊಂದು ಬಟ್ಟೆನಲ್ಲಿ ಥ್ರೆಡ್ಸ್ ಬಂದೇ ಬರುತ್ತೆ. ಸ್ಯಾರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ, ಈ ರೀತಿ ವರ್ಕ್ ಬ್ಲೌಸ್ಗಳನ್ನ ಕೊಡಬೇಕಾದ್ರೆ ವರ್ಕನ್ನ ಸ್ವಲ್ಪ ಸೆಂಟರ್ಗೆ ಕೊಟ್ಟರೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಟೈಲರ್ಗಳಿಗೆ ತುಂಬ ಕಷ್ಟ ಆಗುತ್ತೆ ಈ ರೀತಿ ಕೊಟ್ಟಾಗ. ನೋಡಿ, ಒಂದು ಸೈಡಲ್ಲಿ ನಾವು ಈ ರೀತಿ ಬಟ್ಟೆ ಪೀಸ್ನ ಅಟ್ಯಾಚ್ ಮಾಡಲೇಬೇಕಾಗುತ್ತೆ. ಮೇನ್ ಕ್ಲಾತಲ್ಲಿ ಒಂದು ಸೈಡ್ಗೆ ಕೊಟ್ಬಿಟ್ಟಿರ್ತಾರೆ ವರ್ಕನ್ನು. ಥ್ಯಾಂಕ್ ಯು.